ಬಲವಂತದ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆ. ಭೂಸ್ವಾಧೀನ ವಿರೋಧಿಸಿ ಕಾರ್ಮಿಕ ಸಂಘಟನೆ ಧರಣಿಯನ್ನ ನಡೆಸಿದೆ. ರಾಯಚೂರಿನ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನವನ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು ಬಲವಂತದ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಯಚೂರಿನ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾರ್ಮಿಕ ಸಂಘಟನೆಯಿಂದ ಬೃಹತ್ ಹೋರಾಟ ನಡೆದಿದೆ. ಕೇಂದ್ರ ಸರ್ಕಾರ ಬಲವಂತವಾಗಿ ಭೂಸ್ವಾಧೀನವನ್ನ ಮಾಡುತ್ತಿದೆ. ಕೂಡಲೇ ಸರ್ಕಾರ ಭೂಸ್ವಾಧೀನವನ್ನ ನಿಲ್ಲಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಕಾರ್ಮಿಕ ಸಂಘಟನೆಯಿಂದ ಬೃಹತ್ ಹೋರಾಟ ನಡೆದಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಬಲವಂತದ ಭೂಸ್ವಾಧೀನವನ್ನ ವಿರೋಧಿಸಿ ಪ್ರತಿಭಟನಾಕಾರರು ಕಾರ್ಮಿಕ ಸಂಘಟನೆಯಿಂದ ಬೃಹತ್ ಹೋರಾಟವನ್ನ ಮಾಡಿದ್ದಾರೆ. ಸರ್ಕಾರ ಈ ಕೂಡಲೇ ಭೂಸ್ವಾಧೀನದ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕು, ಬಲವಂತದ ಭೂಸ್ವಾಧೀನ ಬೇಡ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಯಚೂರಿನ ಡಿಸಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಮುತ್ತಿಗೆ ಹಾಕಲು ಯತ್ನವನ್ನ ಮಾಡಿದಾಗ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರ್ಮಿಕ ಸಂಘಟನೆಯಿಂದ ಬೃಹತ್ ಪ್ರಮಾಣದ ಹೋರಾಟ ನಡೆದಿದೆ. ಒತ್ತಾಯಪೂರ್ವಕವಾದ ಬಲವಂತದ ಭೂಸ್ವಾಧೀನವನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು. ಪ್ರತಿಭಟನಾಕಾರರಿಗೂ ಹಾಗೂ ಪೊಲೀಸರಿಗೂ ಜಟಾಪಟಿ ನಡೀತಾನೆ ಇದೆ. ಅವರನ್ನ ತಡಿತಾ ಇದ್ದಾರೆ ಪೊಲೀಸರು, ಪ್ರತಿಭಟನಾಕಾರರನ್ನ. ಕೇಂದ್ರ ಸರ್ಕಾರ ಬಲವಂತವಾಗಿ ಭೂಸ್ವಾಧೀನ ಮಾಡ್ತಿದೆ. ಬೆಳಗಾವಿಯಲ್ಲಿ ಕನಿಷ್ಠ ವೇತನಕ್ಕಾಗಿ ಹೋರಾಟ ನಡೆದಿದೆ. ಬೀದಿಗಿಳಿದು ಸಾವಿರಾರು ನೌಕರರು ಪ್ರತಿಭಟನೆಯನ್ನ ಮಾಡಿದ್ದಾರೆ. 15-20 ವರ್ಷಗಳಿಂದ ಸರ್ಕಾರ ಬೇಡಿಕೆಯನ್ನ ಈಡೇರಿಸಿಲ್ಲ. 4 ವರ್ಷಗಳಿಂದಲೂ ನಿರಂತರ ಹೋರಾಡಿದ್ರೂ ಸ್ಪಂದನೆ ಇಲ್ಲ. ಅಗತ್ಯ ವಸ್ತು ಬೆಲೆ ಏರಿಕೆಯಾಗಿದ್ದು ಜೀವನ ದುಸ್ತರವಾಗಿದೆ. ಬೀದಿಗಿಳಿದು ಸಾವಿರಾರು ನೌಕರರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕನಿಷ್ಠ ವೇತನಕ್ಕಾಗಿ ಹೋರಾಟ ನಡೆದಿದೆ. 15-20 ವರ್ಷಗಳಿಂದ ಸರ್ಕಾರ ಬೇಡಿಕೆಯನ್ನ ಈಡೇರಿಸ್ತಾ ಇಲ್ಲ. 4 ವರ್ಷಗಳಿಂದಲೂ ನಿರಂತರವಾದ ಹೋರಾಟ ನಡೀತಾ ಇದೆ. ಆದ್ರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸ್ಪಂದನೆ ಇಲ್ಲ. ಅಗತ್ಯ ವಸ್ತು ಬೆಲೆ ಏರಿಕೆ ಆಗ್ತಿದೆ ಹೊರತು ನಮಗೆ ಯಾವುದೇ ರೀತಿಯಾದಂತಹ ಅನುಕೂಲತೆ, ಸ್ಪಂದನೆ ಸಿಗ್ತಾ ಇಲ್ಲ ಸರ್ಕಾರದಿಂದ. ಜೀವನ ದುಸ್ತರವಾಗಿದೆ, ಕಷ್ಟಕರವಾಗಿದೆ. ತಕ್ಷಣ ವೇತನ ಹೆಚ್ಚಿಸಬೇಕು ಅಂತ ಹೇಳಿ ನೌಕರರು ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನನ್ನ ಹೆಸರು ಪಾರ್ವತಿ ಕೌಜಿಲ್ಗಿ, ಗೋಕಾಕ್ ತಾಲೂಕು ಅಧ್ಯಕ್ಷ ಬಿಸಿಯೂಟ. ಸರ್ಕಾರ 25-26 ವರ್ಷದಿಂದ ನಾವು ಹೋರಾಟ ಮಾಡ್ತಾನ ಬಂದಿವಿ. ನಾವು ಅಲ್ಲಿ 100 ಮಕ್ಳು ಇರ್ಲಿ, 200 ಮಕ್ಳು ಇರ್ಲಿ ಕೆಲಸ ಮಾಡ್ಕೊತಾನ ಬಂದಿವಿ. ಆದ್ರೆ ಸರ್ಕಾರ ಯಾವುದೇ ರೀತಿ ಹೋರಾಟ ಮಾಡಿದ್ರು ಎಚ್ಚರಿಸ್ಕೋಕ್ ತಯಾರಿಲ್ಲ. ನಮಗ್ ಕನಿಷ್ಠ ವೇತನ ಜಾರಿ ಮಾಡಕ್ ತಯಾರಿಲ್ಲ. ಕನಿಷ್ಠ ವೇತನ ಬೇಕೇ ಬೇಕು ನಮ್ಗೆ. ಯಾಕಂದ್ರ ಈಗಿನ ದಿನಮಾನದಲ್ಲಿ ಎಲ್ಲಾ ಮಂಡ್ಯದಲ್ಲಿ ಜೈಲ್ ಭರೋ ಚಳವಳಿ ಕಾರ್ಮಿಕರು ಬಿಡದಿ ರೈತರ ಪರವಾಗಿ ಜೈಲ್ ಭರೋ ಕ್ವಿಟ್ ಇಂಡಿಯಾ ಚಳವಳಿ ನೆನಪಿಗೆ ಬೃಹತ್ ಹೋರಾಟ ಮಾಡಿದ್ದಾರೆ. ಕರ್ನಾಟಕ ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ಪ್ರೊಟೆಸ್ಟ್ ನಡೆದಿದೆ. ಸಂಜಯ ವೃತ್ತದಲ್ಲಿ ಹಳೆ ಬೆಂಗಳೂರು ಹಾಗೂ ಮೈಸೂರು ಹೆದ್ದಾರಿಯನ್ನ ತಡೆದಿದ್ದಾರೆ. ಕ್ವಿಟ್ ಇಂಡಿಯಾ ಚಳುವಳಿ ನೆನಪಿಗೆ ಬೃಹತ್ ಹೋರಾಟವನ್ನ ಮಾಡಿದ್ದಾರೆ. ಕರ್ನಾಟಕ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಪ್ರೊಟೆಸ್ಟ್ ನಡೀತಾ ಇದೆ. ಸಂಜಯ ವೃತ್ತದಲ್ಲಿ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಹೆಸರಲ್ಲಿ ರೈತರಿಂದ ಭೂಮಿ ಕಿತ್ತುಕೊಳ್ತಾ ಇದೆ ಸರ್ಕಾರ. ಇದು ಯಾವುದೇ ಕಾರಣಕ್ಕೂ ನಡಿಬಾರದು. ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡ್ತಿದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎರಡೂ ಸರ್ಕಾರಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹೋರಾಟಗಾರರು.
ಮಂಡ್ಯದಲ್ಲೂ ಬೃಹತ್ ಕ್ವಿಟ್ ಇಂಡಿಯಾ ಚಳವಳಿಯ ಭಾಗವಾಗಿ ಈ ಹೋರಾಟ ನಡೀತಾ ಇದೆ. ರೈತ, ಕೂಲಿಕಾರ, ಕಾರ್ಮಿಕ, ಮಹಿಳೆಯರು ಎಲ್ಲರೂ ಸೇರಿ ಈ ಒಂದು ಕ್ವಿಟ್ ಇಂಡಿಯಾ ಭಾಗವಾಗಿ ಈ ದೇಶ ಅವತ್ತು ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇದ್ರು. ಅದು ತುಂಬಾ ಬರ್ಬರವಾಗಿತ್ತು. ಅದೇ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಬಿಜೆಪಿ ಸರ್ಕಾರ ಅತ್ಯಂತ ಬರ್ಬರವಾಗಿ ಆಡಳಿತವನ್ನ ಮಾಡ್ತಾ ಇದೆ. ಸಾರ್ವಜನಿಕ ಉದ್ದಿಮೆಗಳನ್ನ ನಾಶ ಮಾಡ್ತಾ ಇದೆ. ದುಡಿಯುವ ಕೈಗಳ ಹಕ್ಕನ್ನ ಕಿತ್ಕೋತಾ ಇದೆ. ಕಾರ್ಮಿಕರ ವಿರುದ್ಧ 44 ಕಾನೂನನ್ನ ರದ್ದು ಮಾಡಿ ಇವತ್ತು 4 ಕಾರ್ಮಿಕ ಸಂಹಿತೆಗಳನ್ನ ಮಾಡಿದೆ. ಇವತ್ತು ಬಲವಂತದ ಭೂಸ್ವಾಧೀನ ಮಾಡುವ ಮೂಲಕ ಭೂಮಿಯನ್ನ ಕಬಳಿಸ್ಕೋತಾ ಇದೆ. ಹಾಗೇನೆ ಎಲ್ಲ ಜನ ವಿರೋಧಿ ಕ್ರಮಗಳನ್ನ ಇವತ್ತು ನರೇಂದ್ರ ಮೋದಿ ಸರ್ಕಾರ ಅನುಸರಿಸ್ತಾ ಇದೆ. ಹಿಂದಿಯಲ್ಲಿ ಹೇಳ್ತಾರೆ, ಜನಕ್ಕೋ ಲಾತ್ ಹೈ ಕಾರ್ಪೊರೇಟ್ ಕ ಸಾಥ್ ಹೈ ಅನ್ನುವ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ಜನರಿಗೆ ಏಟನ್ನ ಕೊಡ್ತಾ ಇದೆ, ಕಾರ್ಪೊರೇಟ್ಗಳಿಗೆ ಅನುಕೂಲವನ್ನ ಮಾಡಿಕೊಡ್ತಾ ಇದೆ ಅಂತ ನೀತಿಗಳ ವಿರುದ್ಧ ಇವತ್ತು ಭಾರಿ ದೊಡ್ಡ ಕ್ವಿಟ್ ಇಂಡಿಯಾ ಆಂದೋಲನದ ನೆನಪಿನಲ್ಲಿ ಇವತ್ತು ನಾವು ಜೈಲ್ ಬರೋ ಕಾರ್ಯಕ್ರಮವನ್ನ ರೈತರು, ಕಾರ್ಮಿಕರು, ಕೂಲಿಕಾರರು, ಮಹಿಳೆಯರು ಎಲ್ಲರೂ ಸೇರಿ ಚಳವಳಿಯ ಭಾಗವಾಗಿ ಮಂಡ್ಯದಲ್ಲೂ ಬೃಹತ್ ಕ್ವಿಟ್ ಇಂಡಿಯಾ ಚಳವಳಿಯ ಭಾಗವಾಗಿ ಈ ಹೋರಾಟ ನಡೀತಾ ಇದೆ. ರೈತ, ಕೂಲಿಕಾರ, ಕಾರ್ಮಿಕ, ಮಹಿಳೆಯರು ಎಲ್ಲರೂ ಸೇರಿ ಈ ಒಂದು ಕ್ವಿಟ್ ಇಂಡಿಯಾ ಭಾಗವಾಗಿ ಈ ದೇಶ ಅವತ್ತು ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇದ್ರು. ಅದು ತುಂಬಾ ಬರ್ಬರವಾಗಿತ್ತು. ಅದೇ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಬಿಜೆಪಿ ಸರ್ಕಾರ ಅತ್ಯಂತ ಬರ್ಬರವಾಗಿ ಆಡಳಿತವನ್ನ ಮಾಡ್ತಾ ಇದೆ. ಸಾರ್ವಜನಿಕ ಉದ್ದಿಮೆಗಳನ್ನ ನಾಶ ಮಾಡ್ತಾ ಇದೆ. ದುಡಿಯುವ ಕೈಗಳ ಹಕ್ಕನ್ನ ಕಿತ್ಕೋತಾ ಇದೆ. ಕಾರ್ಮಿಕರ ವಿರುದ್ಧ 44 ಕಾನೂನನ್ನ ರದ್ದು ಮಾಡಿ ಇವತ್ತು 4 ಕಾರ್ಮಿಕ ಸಂಹಿತೆಗಳನ್ನ ಮಾಡಿದೆ. ಇವತ್ತು ಬಲವಂತದ ಭೂಸ್ವಾಧೀನ ಮಾಡುವ ಮೂಲಕ ಭೂಮಿಯನ್ನ ಕಬಳಿಸ್ಕೋತಾ ಇದೆ. ಹಾಗೇನೆ ಎಲ್ಲ ಜನ